ஆமென். ஹல்லேலூயா. எத்தனை பேர் சந்தோஷமாக இருக்கிறீங்க? ஹல்லேலூயா. பெரிய பிரச்சனையோடு கூட போகிறாங்க, போகிற பாதையெல்லாம் சந்தோஷமாக ஆண்டவர் மாற்றுறார். எத்தனை பேர் ஆமென்னு சொல்கிறீங்க? ஹல்லேலூயா. யாராவது உங்களை துக்கப்படுத்திட்டாங்களா? யாராவது உங்களை என்ன சொல்கிறது, காயப்படுத்துகிற மாதிரி பேசிட்டாங்களா? கவலைப்படாதீங்க, அவருக்கு தெரியும் எப்படி ஆறுதல் படுத்தணும்னு. ஹல்லேலூயா. ಆಮೆನ್. ಯಾರಾದರೂ ನಿಮಗೆ ಮನಸ್ಸು ನೋವಾಗಂಗೆ ಗಾಯಪಡಿಸ್ಬಿಟ್ರ, ಎದುರು ನೋಡದೆ ರೀತಿಯಲ್ಲಿ ತುಂಬ ಕೀಳಾಗಿ ನಡ್ಸ್ಕೊಬಿಟ್ರ, ನಿಮ್ಮನ್ನ ತುಂಬ ದುಃಖ ಆಗ್ಬಿಡ್ತಾ, ಮುಂದೆ ಏನೋ ಅಂತ ಯೋಚನೆ ಮಾಡ್ತೀರಾ. ಮುಂದೆ ಏನಿಲ್ಲ ರೀ, ನಿನ್ನ ದೇವ್ರು ನಿನ್ನ ಪಕ್ಕದಲ್ಲಿ ಬಂದು ನಿಲ್ತಾನೆ. ಹಲ್ಲೆಲೂಯಾ. ಆತನು ಬಂದರೆ ನಿಮ್ಮ ಮುಖದಲ್ಲಿ ಒಂದು ಚೂರು ಕೂಡ ಆ ದುಃಖದ ಛಾಯೆ ಇಲ್ಲದ ಹಾಗೆ ನಿಮ್ಮ ಮುಖದಲ್ಲಿ ಆ ಎಲ್ಲ ಕಣ್ಣೀರು, ಎಲ್ಲ ದುಃಖ ಮರೆತೋಗುವಂಥ ಒಂದು ಸಂತೋಷನ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ವೆನ್ ಹೀ ಕಮ್ಸ್ ಹಿ ಗಿವ್ಸ್ ಯು ಎಕ್ಸ್ಟ್ರಾಡಿನರಿ ಜಾಯ್. ಹಲ್ಲೆಲೂಯಾ. ನಿಮ್ಗೆ ಅನ್ಕೋಬೇಕು, ಯಾಕೋ ಬೇಜಾರಾಗಿದ್ನಲ್ಲ. ಆ ಬೇಜಾರೇ ಇಲ್ದಂಗೆ, ದುಃಖನೇ ಇಲ್ದಂಗೆ ಪರಲೋಕದ ಸಂತೋಷ ಒಂದು ಮೇಲೊಂದು ನಿನ್ನ ಮಾರ್ಗದಲ್ಲೆಲ್ಲ ನಿನ್ನ ಜೊತೆ ಯಾರೂ ಇಲ್ಲ, ನಾನು ಹಿಂಗೆ ಆಗ್ಬಿಟ್ನಲ್ಲ ಅದು ಎಲ್ಲರ ಮುಂದೆ ಎಂಬುದಾಗಿ ನೆನೆಸ್ತೀರಾ? ಈ ಸಮಸ್ಯೆ ನನ್ನನ್ನು ಇಷ್ಟೋ ದುಃಖ ಪಡಿಸ್ತದೆ ಎಂಬುದಾಗಿ ನೆನೆಸ್ತೀರಾ? ಇಲ್ಲ ರೀ, ನೀವು ಹೋಗೋ ಮಾರ್ಗದಲ್ಲೆಲ್ಲ ನಾನು ನಿನ್ನ ಸಂಗಡ ಇದ್ದೇನೆ ಅಂತ ತೋರಿಸಿ ನೀವು ಮರೆತರೂ ಆತನೇ ತಟ್ಟಿ ನಾನು ಇದೀನಿ ನೋಡು, ನಾನು ನಿನ್ನ ಜೊತೆ ಇದ್ದೀನಿ ನೋಡು. ನೀವು ನೆನೆಸಂಥ ಪ್ರಾರ್ಥನೆ, ನೀ ಕೇಳುವಂಥ ಪ್ರಾರ್ಥನೆಗೆ ಉತ್ತರ ಆ ಕ್ಷಣ ಬಂತೋ ಇಲ್ಲೋ, ಆದರೆ ನೀ ಕೇಳದೇ ಇರೋಂಥ ಕಾರ್ಯಗಳೆಲ್ಲ ನಡೀತಾನೇ ಇರ್ತದೆ. ನೀವು ಒಬ್ಬಂಟಿಕನಲ್ಲ, ನಿನ್ನ ಸಂಗಡ ಪರಲೋಕ ಇದೇನಂತದನ್ನು ದೇವರು ಆವಾಗ ತಟ್ಟಿ ಹೇಳ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಆಮೆನ್. ದುಃಖ ಪಟ್ಬಿಟ್ರು ಪೌಲು ಮತ್ತು ಬರ್ನಬ. ಹಾಗಾದರೆ ನಾವು ಮಾತಾಡಿದಲ್ಲ ತಪ್ಪ, ಹಾಗಾದರೆ ನಾವು ಸುಳ್ಳು ಬೋಧಕರಾದ್ವಾ? ಆದರೆ ಹೋಗೋ ಮಾರ್ಗದಲ್ಲಿ ಗೊತ್ತಾಯಿತು, ಅವ್ರು ಹೋದಂಥ ಫೊನಿಸಿಯಾ, ಅವ್ರು ಹೋದಂಥ ಆ ಒಂದು ಸಮಾರ್ಯದಲ್ಲಿ ಗೊತ್ತಾಯಿತು, ಈ ನಾವು ಬಿತ್ತಿದ್ದೆಲ್ಲ ಈ ದಿನ ಕೊಯ್ಯೋದಕ್ಕೆ ಸಿದ್ಧವಾಗಿ ನಿಂತಿದೆ. ಹಲ್ಲೆಲೂಯಾ. ನಾವು ಎಲ್ಲೆಲ್ಲ ವಾಕ್ಯ ಬಂದು ಚೆಲ್ಬಿಟ್ಟು ಬೀಜ ಹಾಕಿ ಬಂದ್ವು, ಅಲ್ಲೆಲ್ಲ 100,000 ಜನ ರಕ್ಷಣೆ ಹೊಂದ್ಬಿಟ್ರು. ಹಲ್ಲೆಲೂಯಾ. ನೀ ಕರೆಕ್ಟ್ ಎಂಬುದಾಗಿ ಜನರ ಬಾಯಲ್ಲಿ ಬರದೆ ಹೋದರು, ದೇವರು ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಇರ್ತಾನೆ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ನೀನನ್ನು ನೋಡಿ ನೀ ಸರಿ ಇಲ್ಲ, ನೀನು ವೇಸ್ಟು, ನೀ ಮಾಡ್ತಾ ಇರೋದೆಲ್ಲ ತಪ್ಪು ಎಂಬುದಾಗಿ ಹೇಳುವಂಥ ಜನರ ಮಧ್ಯದಲ್ಲಿ ನೀ ಮಾಡಿದೆ ಸರಿ ಎಂಬುದಾಗಿ ಆಮೆನ್ ಕಾರ್ಯರೂಪದಲ್ಲಿ, ಮಾತಿನಲ್ಲಿ ಅಲ್ಲ, ಕಾರ್ಯರೂಪದಲ್ಲಿ. ಯಾಕಂದರೆ ದೇವರ ರಾಜ್ಯ ಮಾತಿನಲ್ಲಿ ಇಲ್ಲ, ಅದು ಕಾರ್ಯದಲ್ಲಿ ಉಂಟು. ಆಮೆನ್. ಹಲ್ಲೆಲೂಯಾ. ನಂಬ್ತೀರಾ? ಎಷ್ಟು ಜನ ನಂಬಲಿಕ್ಕಿದ್ದೀರಾ? ಇದನ್ನು ಈ ಒಂದು ತಿಂಗಳಲ್ಲೇ ನಾನು ನೋಡ್ಲಿಕ್ಕಿದ್ದೇನೆ ಎಂಬುದಾಗಿ ನಂಬುವವರು ಎಷ್ಟು ಜನ ಇದ್ದೀರಾ? ಆಮೆನ್. ಹಲ್ಲೆಲೂಯಾ. ಜಲರಾಶಿಯಂತೆ ಸೈತಾನನು ನನ್ನ ವಿರುದ್ಧವಾಗಿ ಬಂದರು, ದೇವರ ಆತ್ಮನು ನನಗಾಗಿ ಜಯ ಧ್ವಜವನ್ನು ಎತ್ತಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಒಂದು ಮಾರ್ಗವಾಗಿ ದುರಾತ್ಮನು ನನ್ನ ವಿರುದ್ಧವಾಗಿ ಬಂದರು, 7 ಮಾರ್ಗಗಳಲ್ಲಿ ಓಡಿ ಹೋಗುವಂತೆ ದೇವರ ಆತನ ಬಲವನ್ನು ನನ್ನ ಮಧ್ಯದಲ್ಲಿ ಪ್ರಕಟ ಮಾಡಲಿಕ್ಕಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಯೆರೂಸಲೇಮಿಗೆ ಹೋದರೂ ಕೂಡ ಅಲ್ಲಿ ಅವರನ್ನ ಪ್ರೀತಿಯಿಂದ ಮಾಡ್ತಾರೆ. ಯೆರೂಸಲೇಮಿನಲ್ಲಿ ಹೋದಾಗಲೂ ಕೂಡ ಅಲ್ಲಿರುವಂಥ ದೊಡ್ಡ ಕಾರ್ಯಗಳ ಬಗ್ಗೆ ಮಾತನಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಇವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿರುವಂಥ ಫರಿಸಾಯರುಗಳು ಕೆಲವೊಂದು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆಮೆನ್. ಇವಾಗ ಅದನ್ನು ತರ್ತಾ ಇದ್ದಾರೆ. ಏನಂತ? ಸುನ್ನತಿ ಇಲ್ಲದೆ ಮಾಡಿದ್ರೆ ಅದು ತಪ್ಪಲ್ವಾ, ಹಿಂಗಲ್ವಾ ಅಂತ. ಪೌಲನು ಮತ್ತು ಬರ್ನಬ ಅವರು ಕುಳಿತಿದ್ದಾರೆ. ಆ ಸಮಯದಲ್ಲಿ ಪೇತ್ರನ ಮಾತನಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಪೇತ್ರನೇ ಮಾತಾಡಬೇಕು. ಇವಾಗ ಪೇತ್ರ ಹೇಳಿದ್ರೇ ಅದು ಸರಿ ಎಂಬುದಾಗಿ. ಯಾಕಂದರೆ ಈಸ್ ದ ಫಾಸ್ಟ್ ಅಪಾಸಲ್, ಈಸ್ ದ ಒನ್. ಆತನೇ ಬಂದು ಅನ್ಯ ಜನರಿಗೆ ಸುವಾರ್ತೆಯನ್ನು ಮೊದಲು ತಲುಪಿದಂಥ ವ್ಯಕ್ತಿ. ದೇವರ ಆತ್ಮನನ್ನು ಅಭಿಷೇಕವನ್ನು ಇಳಿಸಿದಂಥ, ಕೊರ್ನೇಲಿಯ ಮನೆಯಲ್ಲಿ ಅಭಿಷೇಕವನ್ನು ಇಳಿಸಿದಂಥ ಮೊದಲನೇ ವ್ಯಕ್ತಿ. ಆಮೆನ್. ಪೌಲನು ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಏನೆಂಬುದಾಗಿ. ಅದನ್ನು ಮನೆಗೆ ಹೋಗೋದು, ಆದರೆ ಹೇಳೋದೇನು ಗೊತ್ತರ? ಆಮೆನ್. ಪೌಲ ಮತ್ತು ಬರ್ನಬ ಏನು ಪ್ರಸಂಗ ಮಾಡಿದ್ರು ಅದೇ ಸರಿ ಅಂತ. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ಅದು ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಸುನ್ನತಿ ಇರುವವರು, ಸುನ್ನತಿ ಇಲ್ಲದೆ ಇರುವುದು ಮುಖ್ಯ ಅಲ್ಲ.
ಅದು ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಆಗಬೇಕಾದಂಥ ಸುನ್ನತಿ ಅಷ್ಟೇ. ದೇವರು ಪಕ್ಷಪಾತ ಇಲ್ಲದೆ ಇರುವಂಥ ದೇವರು ಎಲ್ಲರ ಮೇಲೆಯೂ ಆತನ ಒಂದು ರಕ್ಷಣೆಯನ್ನು ಸುರಿಸಿದ್ದಾನೆಂಬುದಾಗಿ ಒಂದು ಸ್ಟ್ರೈಟ್ ಆದಂಥ ಒಂದು ಜಡ್ಜ್ಮೆಂಟನ್ನು ಪೇತ್ರ ಕೊಟ್ಬಿಟ್ಟ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಯಾವ ವಿಷಯ ನಿಮ್ಮನ್ನು ಭಯಪಡಿಸ್ತಾ ಇದೆ ಈ ದಿನ? ವಾಟ್ ಈಸ್ ಬಾದರಿಂಗ್ ಯು? ವಾಟ್ ಈಸ್ ಕನ್ಫ್ಯೂಸಿಂಗ್ ಯು? ವಾಟ್ ಈಸ್ ಲೆಟಿಂಗ್ ಯು ಇನ್ ಟು ಫಿಯರ್ ಎವ್ರಿ ಡೇ? ಅಯ್ಯೋ 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 ಒನ್ನುடைய ஐயோவை அல்லேலூயாவாய் மாற்ற. ಇದನ್ನೇ ಬೇರೆ ಆಮೇಲೆ சொல்றீங்க. ಅಲ್ಲೇಲೂಯ. ನಿನ್ನ ಚಿಂತೆ, ನಿನ್ನ ಭಯವನ್ನು ನೀಗಿಸಿ ಎಲ್ಲವೂ ನಿನ್ನ ಸಾಧಕವಾಗಿ ತಿರುಗಿಸೋದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಆಮೇಲೆ ಅಲ್ಲೇಲೂಯ. ಎಷ್ಟು ಜನ ಹೇಳ್ತೀರಾ ಅದನ್ನು ನಾನು ನೋಡಲಿಕ್ಕಿದ್ದೇನೆ, ಅದನ್ನು ನಾನು ನೋಡಲಿಕ್ಕಿದ್ದೇನೆ. ಯೇಸುವಿನ ನಾಮದಲ್ಲಿ ಕರ್ತನು ನನ್ನ ಪಕ್ಷವಾಗಿ ಯುದ್ಧ ಮಾಡುವುದನ್ನು ನಾನು ನೋಡಲಿಕ್ಕಿದ್ದೇನೆ. ಕರ್ತನು ನನ್ನ ಪಕ್ಷವಾಗಿ ಮಾತನಾಡಲಿಕ್ಕೆ ಇರುವಂಥದ್ದನ್ನು ನಾನು ನೋಡಲಿಕ್ಕಿದ್ದೇನೆ. ಈಸ್ ಮೈ ಜಡ್ಜ್, ಈಸ್ ಮೈ ಅಡ್ವೊಕೇಟ್. ಹೇಳ್ರಿ, ಆತನೇ ನನಗೆ ವಕೀಲನು, ಆತನ ನ್ಯಾಯಾಧೀಶನು ಆತನೇ. ಆಮೆನ್. ನನಗಾಗಿ ಎಲ್ಲವನ್ನು ಮಾಡಲು ಶಕ್ತನಾಗಿರುವಂಥ ದೇವರು, எனக்காக யாவையும் செய்து முடிக்கிற தேவன். எத்தனை பேர் என்னோடு சேர்ந்து ஆமென் சொல்றீங்க? ஆமென். ஹல்லேலூயா. கர்த்தர் உங்களுடைய வாழ்க்கையில் ಅದ್ಭುತம் செய்வாராக. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿ. ನಿಮ್ಮಲ್ಲಿರುವಂಥ ಎಲ್ಲ ಪರ್ವತಗಳು ಹಾಗೆ ನೆಲಸಮವಾಗಲಿ. ಈ ದಿನ ಕಾಣುತ್ತಿರುವಂಥ ಐಗುಪ್ತ್ಯರನ್ನು, ಈ ದಿನ ನೀವು ನೋಡುತ್ತಿರುವಂತಹ ಸಮಸ್ಯೆಗಳನ್ನು ಎಂದಿಗೂ ನೋಡದಂತೆ ಕರ್ತನು ಮಾರ್ಪಡಿಸಲಿ. ಆಮೆನ್. ಹಲ್ಲೇಲೂಯಾ.